ಬೆಲೆ ಕೊಡೋದು ಗೊತ್ತಿಲ್ವಾ? ಕಾನೂನು ಉಲ್ಲಂಘನೆ ಆಗಿದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತಿಲ್ವಾ? ಇಂಥದ್ದೊಂದು ಪ್ರಶ್ನೆ ಇದೀಗ ಹುಟ್ಟುಕೊಂಡಿದೆ. ಕಣ್ಣೆದುರೇ ತನ್ನ ಜಾಗ ಒತ್ತುವರಿಯಾಗಿದ್ರೂ ಅದನ್ನ ಕೈಕಟ್ಟಿ ನೋಡ್ತಿರೋ ಬಿಎಂಟಿಸಿ ಆಫೀಸರ್ಸ್ ನಡೆ ಹಲವು ಅನುಮಾನಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಈ ಪ್ರಶ್ನೆ ಉದ್ಭವವಾಗೋಕೆ ಕಾರಣ ಏನು ಅನ್ನೋದನ್ನ ಈ ಸ್ಟೋರಿ ನೋಡಿ. ಬಿಎಂಟಿಸಿಯಲ್ಲಿ ಕಾನೂನು ಉಲ್ಲಂಘನೆಯಾದ್ರೂ ಕ್ರಮ ಕೈಗೊಳ್ಳಲ್ವಾ? ಲಕ್ಷಾಂತರ ಮೌಲ್ಯದ ಜಾಗ ಒತ್ತುವರಿಯಾದ್ರೂ ಅಧಿಕಾರಿಗಳು ಸೈಲೆಂಟ್ ಯಾಕೆ? ಬಿಎಂಟಿಸಿ ಬೆಂಗಳೂರು ಜನರ ಜೀವನಾಡಿ. ಪ್ರತಿನಿತ್ಯ ಹತ್ರತ್ರ 40 ಲಕ್ಷ ಪ್ರಯಾಣಿಕರನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯುವ ಜವಾಬ್ದಾರಿ ಹೊತ್ತ ನಿಗಮದ ಅಧಿಕಾರಿಗಳಿಗೆ ತನ್ನ ಜಾಗವನ್ನ ಉಳಿಸಿಕೊಳ್ಳೋಕೆ ಆಗ್ತಿಲ್ವಾ? ಹೀಗಂತ ಸಿಟಿ ಮಂದಿ ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣ, ಇಸ್ರೋ ಲೇಔಟ್ ಬಸ್ ನಿಲ್ದಾಣದಲ್ಲಿ ಹೋಟೆಲ್ ನಿರ್ಮಾಣದ ಹೆಸರಿನಲ್ಲಿ ಸಾವಿರಾರು ಅಡಿ ಒತ್ತುವರಿ ಮಾಡಿದ್ರು ಕೆಲ ಹಣಬಾಕ ಅಧಿಕಾರಿಗಳು ಗೊತ್ತಿದ್ರೂ ಗೊತ್ತಿಲ್ಲದಂತೆ ಸುಮ್ಮನಿದ್ದಾರಂತೆ. ಹೀಗಂತ ಸುತ್ತಮುತ್ತಲಿನ ನಿವಾಸಿಗಳು ಆರೋಪ ಮಾಡ್ತಿದ್ದು, ಇದನ್ನ ಪ್ರಶ್ನೆ ಮಾಡೋಕೆ ಹೋದ್ರೆ ಬಾಡಿಗೆ ಪಡೆದ ಉಡುಪಿ ಕಿಚನ್ ಹೋಟೆಲ್ ಮಾಲೀಕ ದಬ್ಬಾಳಿಕೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಿದ್ದಾರೆ. ಇದೇ ವರ್ಷದ ಜುಲೈ ತಿಂಗಳಲ್ಲಿ 1066 ಅಡಿ ವ್ಯಾಪ್ತಿಯಲ್ಲಿ ಹೋಟೆಲ್ ಮಾಡ್ತೀವಿ ಅಂತ ಅನುಮತಿ ಪಡೆದಿದ್ದ ಉಡುಪಿ ಹೋಟೆಲ್ ಮಾಲೀಕ ಸುಧೀಂದ್ರ ರಾವ್ ಅನಂತರ ಸದ್ದಿಲ್ಲದೆ 3000 ಅಡಿಗೆ ವಿಸ್ತರಿಸಿಕೊಂಡಿದ್ದಾರಂತೆ. ಅಷ್ಟೇ ಅಲ್ಲದೆ ಅನಧಿಕೃತವಾಗಿ ಕೊಠಡಿಯೊಂದನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಹೈಜಿನಿಕ್ ಆಹಾರ ನೀಡಬೇಕಿರೋ ಹೋಟೆಲ್ ಸಿಬ್ಬಂದಿ ಸುಲಭ ಶೌಚಾಲಯದ ಪಕ್ಕದಲ್ಲಿ ಅಡುಗೆ ಸಿದ್ಧಪಡಿಸಿದ್ದು ಅಲ್ಲದೆ ಅದೇ ಶೌಚಾಲಯಕ್ಕೆ ತ್ಯಾಜ್ಯವನ್ನ ಬಿಡೋ ಕೆಲಸ ಮಾಡ್ತಿದ್ದಾರಂತೆ. ಚಂದ್ರ ಅವ್ರಿಗೆ 1060 ಅಡಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಮಿಕ್ಕಿದೆಲ್ಲ ಕಂಪ್ಲೀಟ್ ಇಲ್ಲೆಲ್ಲ ಉಪಯೋಗ ಮಾಡ್ತಾರೆ. ಬಿಎಂಟಿಸಿ ಜಾಗ ಇದು. ನಾವು ಕೇಳಿದ್ರೆ ನೀನು ಯಾವನು ಕೇಳೋಕ್ಕೆ, ನಿಮ್ಮ ಅಪ್ಪಂದಲ್ಲ ನಾವು ತಾತಂದಲ್ಲ ಅಂತ ನೀವು ಶೂಟ್ ಮಾಡಿದ್ದೀರ. 1,500 ಅಡಿ ಮೇಲೆ ಆಗಿರುತ್ತೆ ಎನ್ಕ್ರೋಚ್ಮೆಂಟು. ಅದರಲ್ಲಿ ಡಾಕ್ಯುಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಬಿಎಂಟಿಸಿ ಅವರು, ನೀವೇನನ್ನು ಎನ್ಕ್ರೋಚ್ ಮಾಡಿದರೆ 1.5 ಟೈಮ್ ಫೈನ್ ಹಾಕ್ತೀವಿ ಅಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟಲ್ಲಿ. 1.5 ಟೈಮ್ ಅಂದರೆ ಇವರು 66,000 ರೂಪಾಯಿ ಬಾಡಿಗೆ, 1 ಲಕ್ಷ ಫೈನ್ ಹಾಕಬೇಕು. ಸೆಕೆಂಡ್ ಟೈಮು ಎನ್ಕ್ರೋಚ್ ಮಾಡಿದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಅವ್ರನ್ನ ಕೇಳಲಿಲ್ಲ. ಅವ್ರೇನು ನಮಗಿನ್ನ ರಿಪ್ಲೈನೇ ಕೊಟ್ಟಿಲ್ಲ ಸರ್. ಕೊಟ್ಟು ನಾನು ಒಂದು 2-3 ಮಂತ್ಸಿಂದ ಕೊಡ್ತಾನೆ ಮೂರು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಾರ್ವಜನಿಕರ ಆಸ್ತಿಯಲ್ಲಿ ಯಾವುದೇ ಒಂದು ವ್ಯವಹಾರ ವಹಿವಾಟು ನಡೆಸಬೇಕಂತ ಸಂದರ್ಭದಲ್ಲಿ ಸಾರ್ವಜನಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವ್ಯವಹಾರ ಮಾಡೋದು ಸೂಕ್ತ ಅಂತ ನನಗೆ ಅನಿಸುತ್ತೆ. ಅವ್ರು ಯಾರೇ ಬಂದರೂ ಕೂಡ ದೌರ್ಜನ್ಯ ದಬ್ಬಾಳಿಕೆಯಿಂದ ವರ್ತಿಸ್ತಾರೆ. ಇದು ನನಗೆ ಸಾರ್ವಜನಿಕನಾಗಿ, ಇವತ್ತು ನೋಡಿ ನಾನು ಸಾರ್ವಜನಿಕನಾಗಿ ಯಾರೋ ಒಬ್ಬ ಸುದ್ದಿ ಮಾಧ್ಯಮದವರು ಬಂದಾಗ ಅವ್ರ ಹತ್ರ ಮಾತಾಡ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಏಕಾಏಕಿ ಬಂದು ರೋಲ್ ಕಾಲು ಬಂದಿದ್ದೀನಿ ಅಂತ ಹೇಳ್ತಕ್ಕಂಥದ್ದು, ಸಾರ್ವಜನಿಕ ನೋವು ಮಾಡ್ತಕ್ಕಂಥದ್ದು ಇದು ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಟೆಂಡರ್ ಪಡಿಬೇಕಾದ್ರೆ ಸಾರ್ವಜನಿಕ ಸ್ವತ್ತುಗಳಿಗೆ ಹಾನಿ ಮಾಡುವಂತಿಲ್ಲ ಅನ್ನೋ ಅಂಶವಿದೆ. ಹೇಗಿದ್ರು ಬಸ್ ನಿಲ್ದಾಣದ ಕಾಂಪೌಂಡ್ ಒಡೆದು ಹಾಕಿದ್ದಾರಂತೆ. ಇನ್ನು ನಿಯಮ ಉಲ್ಲಂಘನೆ ಕುರಿತಂತೆ ಬಿಎಂಟಿಸಿ ಎಂಡಿಗೆ ದೂರು ನೀಡಿ 3 ತಿಂಗಳಾಗಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬಾಡಿಗೆಯ 1.5 ಪಟ್ಟು ದಂಡ ವಿಧಿಸಬಹುದು ಅಂತಿದ್ರೂ ಕೂಡ ಬಿಎಂಟಿಸಿಯ ವಾಣಿಜ್ಯ ವಿಭಾಗದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಲ್ಲಿ ಅವರು ಭಾಗಿಯಾಗಿದ್ದಾರೆಂಬ ಅನುಮಾನ ಮೂಡ್ತಿದೆ. ಕೂಡಲೇ ಹಿರಿಯ ಅಧಿಕಾರಿಗಳು ಎತ್ತ ಗಮನ ಹರಿಸಿ ಹೋಟೆಲ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅನ್ನುವುದೇ ಇಸ್ರೋ ಲೇಔಟ್ ನಿವಾಸಿಗಳ ಆಗ್ರಹ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.